ಯಾಕಂತಂದ್ರೆ ಒಬ್ಬ ತತ್ವಜ್ಞಾನಿ, ಒಬ್ಬ ಶರಣ, ಒಬ್ಬ ಮಹಾಂತ, ಒಬ್ಬ ಋಷಿ ಅನ್ನುವಂಥವನು ಹೋಗಿ ಗಂಗೆಯಲ್ಲಿ ಯಾವಾಗ ಪಾದ ಇಡ್ತಾನೋ, ಪಾದ ಇಟ್ಟ ತಕ್ಷಣವೇ ಅದು ಗಂಗೆ ತನ್ನ ಏನು ಪಾಪವನ್ನು ಕಳೆದುಕೊಂಡು ಪುಣ್ಯವತಿ ಆಗ್ತಾ ಇದ್ದಾಳೆ. ಹಾಗೆ ಪಾದ ಸ್ಪರ್ಶವಾದ ನೆಲವು ಪವಿತ್ರ ಕ್ಷೇತ್ರವಾಗ್ತದೆ. ಮೌನೀಶ್ವರ ಸ್ವಾಮಿಗಳು ಅಡ್ಡಾಡ್ತಾ ಬಂದರು, ಸಂಚಾರ ಮಾಡ್ತಾ ಈ ನವಗುಂದ ಸಮೀಪ ಇರುವಂತ ಊರು सिद्धारूढ़ स्वामी महाराज की, जगद्गुरु शिवानंद स्वामी महाराज की, सकल साधु संत महाराज की जय मंगलम। ಶ್ರೀಗಳ ಮತ್ತು ರಾಹುಲ್ ಜಿ ಸಂಗ್ರಹಿಸಿ ಇವರ ಭಾವಚಿತ್ರವನ್ನು ಅತಿ ಸುಂದರವಾಗಿ ರಚನೆಯನ್ನು ಮಾಡಿದ್ದಾನೆ. ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. तस्मै श्री गुरुवे नमः।
ಸುದ್ದಿ ಹಬ್ಬಿಕೊಂಡಿದೆ. ಈ ವಿಷಯ ನಿನಗೆ ಗೊತ್ತಿಲ್ಲವೇ? ಗೊತ್ತೈತ್ರಿ ಅಪ್ಪ. ಊರ್ ಜನ ನಿಮ್ಮನ್ನ ನೋಡ್ಬೇಕಂತ ಹೊರಗಡೆ ಕಾಯ ತಿಮ್ಮನ ಊರು ಬರ್ಬರ್ತ ಬಾಳ ಒನ್ಸಾಕತೈತಿ ನೋಡ್ರಿ. ತಿಮ್ಮನ ಮಗ ಕಾಳ ಏನೋ ತಪ್ಪು ಮಾಡ್ಯಾನಂತ್ರಿ. ಅದಕ್ಕೆ ಅವನ್ನ ಹೊರಗಡೆ ಕರ್ಕೊಂಡ್ ಬಂದಾರ ನೋಡ್ರಿ. ಎಲ್ಲಿದ್ದಾರ ಅವರು? ಕರೆದುಕೊಂಡು ಬಾ ಅವ್ರನ್ನ. ಏ ನಾಗ ಹನುಮಂತ ಕರ್ಕೊಂಡ್ ಬರ್ಲಿ ಅವ್ನ ಹೇಳ್ಕೊಂಡ. ರುದ್ರ, ಇವನು ಊರಲ್ಲಿ ಏನು ತಪ್ಪು ಮಾಡಿದ್ದಾನೆ? ಏನಂತ ಹೇಳ್ರಿ ದನ್ಯಾರ, ಇದಕ್ಕ ಒಮ್ಮೆ ಈ ಊರಾಗ ಕಳ್ತನ ಮಾಡಿದ್ರಿ. ಜೋಳದ ಗುಡಿಗೆ ಬೆಂಕಿ ಇಟ್ಟಿದ್ರಿ ಅಪ್ಪ. ಅವತ್ತ ಇವನ ಕೈಕಾಲು ಮುರಿಬೇಕಿತ್ರಿ. ಆದ್ರ ಅವ್ ಮಾಡಿದ ತೆಪ್ಪಿಗೆ ನೀವು ದಂಡ ಇಡ್ತಿದ್ರಿ. ಅದು ಸಾಲ ಇವತ್ತು ಏನ್ ಮಾಡ್ಯಾನ ಗೊತ್ತೈತೇನ್ರಿ ಅಪ್ಪ? ಏನು ಮಾಡಿದ್ದಾನೆ? ಚಂಚನ್ ಮಗಳು ಪಾಪ ಕೂಲಿ ಮಾಡಾಕಂತ ತೋಟದ ಕಡೆ ಹೋದಾಗ ಅವಳ ಮ್ಯಾಲ ಬಲಾತ್ಕಾರ ಮಾಡಕ್ ಪ್ರಯತ್ನ ಪಟ್ಟಾನ್ರಿ ಅಪ್ಪ ಇವ. ಇಲ್ರಿ ದಣ್ಯರ, ಇವ್ರೆಲ್ಲ ಸುಳ್ಳು ಹೇಳಕತ್ತಾರ್ರಿ. ಬಡವ, ನೀನು ಎಲ್ಲಿರುವೆ? ಎಲ್ಲಿ ನಿಂತಿರುವೆ? ಯಾರ ಕಣ್ಣು ಮುಂದೆ ನಿಂತಿರುವೆ ಎಂಬುದನ್ನು ಅರಿವು ನಿನಗೇನಾದರೂ ಇದೆಯಾ? ಸುತ್ತು 40 ಹಳ್ಳಿಯ ಜನರ ಸಮಸ್ಯೆ ಬಗೆಹರಿಸುವ ನ್ಯಾಯವಂತರ ಮನೆತನವಿದು. ಇಂಥ ಮನೆತನದಲ್ಲಿ ನಿಂತು ಅನ್ಯಾಯದ ಮಾತುಗಳನ್ನಾಡಿದರೆ ನಿನ್ನ ನಾಲಿಗೆಯನ್ನು ಕತ್ತರಿಸಿ ಬಿಡುತ್ತೇನೆ. ಹಳ್ಳಿಯ 10 ಜನರು ನಿನ್ನನ್ನು ಹಿಡಿದುಕೊಂಡು ಬಂದಾಗಲೇ ನಾನು ಅರ್ಥ ಮಾಡಿಕೊಂಡೆ ನೀನೇನಾದರೂ ತಪ್ಪು ಮಾಡಿರಲೇಬೇಕಂತ. ಇದು ಸಿದ್ಧ. ಈ ಧನರಾಜ್ ದನಿ ಹತ್ತಿರ ಸತ್ಯವಂತರಿಗೆ ಬೆಲೆಗೆ ಹೊರತು ಸುಳ್ಳಿನ ಸಂತೆ ಕಟ್ಟಿದವರಿಗೆ ಶಿಕ್ಷೆ ಎಂದು ತಪ್ಪಿದ್ದಲ್ಲ. ನೀನು ಮಾಡಿದ ಅಪರಾಧ ಸತ್ಯವೋ ಸುಳ್ಳುವೋ ಎಂಬುದನ್ನು ನಿನ್ನ ಬಾಯಿಂದ ನೀನೇ ಬಗಳು. ಅಪ್ಪಾರ ಅವನೇನ್ ಕೇಳ್ತೀರಿ ಅವನ ಬಾಯಿಂದ? ನಿಮ್ಮ ಹತ್ರ ಯಾರ ಸುಳ್ಳು ಹೇಳ್ತಾರೇನ್ರಿ? ಸುತ್ತು 40 ಹಳ್ಳಿ ಜನಕ್ಕೆ ನ್ಯಾಯ ಹೇಳುವ ನಿಮ್ಮ ಹತ್ರ ನ್ಯಾಯ ಕೇಳಕ್ ಬರ್ತಾರ್ರಿ. ನೀವು ನ್ಯಾಯ ಹೇಳಿದ ಬಳಿಕ ಸಾಕ್ಷಾತ್ ದೇವ್ರ ನ್ಯಾಯ ಹೇಳ್ದಂಗ್ರಿ ಅಪ್ಪ. ನಿಮ್ಮ ಮನ್ತನ ಹುಟ್ಟಿದ್ದ ಸುತ್ತು 40 ಹಳ್ಳಿ ಜನಕ್ಕೆ ನ್ಯಾಯ ಮಾಡಕ್ರಿ ಅಪ್ಪ. ನಿಮ್ನ ಹಿಡ್ಕೊಂಡು ನಿಮ್ಮ ಮುತ್ತಾಜನಿಂದಲೂ ನ್ಯಾಯ ಮಾಡ್ತಾ ಬಂದ್ ಮಾಡ್ತಾರ್ರಿ ಇದು. ನೀವು ನ್ಯಾಯ, ನೀತಿ, ಸತ್ಯ, ಧರ್ಮ, ಈ ಧರ್ಮಪುರದ ನಿತ್ಯದ ಉಸಿರು ರೀ ನೀವು. ಉಸಿರು ನಾಡಿನಾಗ ನಿಮ್ಮಂತವ್ರು ಇರಾಕಲಿ ಸುತ್ತು 40 ಜನ ನೆಮ್ಮದಿಯಿಂದ ಬದುಕ್ತಾರ್ರಿ ಅಪ್ಪ. ನಿಮ್ಮಂತ ಮನೆತನ ಜೀವಂತ ಇರುವವರೆಗೂ ಸುತ್ತು 40 ಜನ ನೆಮ್ಮದಿಯಿಂದ ಬದುಕ್ತಾರೆ. ಆದ್ರೆ ಈ ದುಷ್ಟ ಇಂಥ ಪುಣ್ಯದ ನೆಲದಾಗ ಹುಟ್ಟಬಾರ್ದಿತ್ರಿ ಅಪ್ಪ, ಹುಟ್ಟಬಾರ್ದಿತ್ತ. ಹೌದು ರುದ್ರ, ಹೌದು, ನಿನ್ನ ಮಾತು ಸತ್ಯವಿದೆ. ಇವತ್ತಿನಿಂದ ನೀನು ಈ ಊರಲ್ಲಿ ಬದುಕಬಾರದು. ಊರು ಬಿಟ್ಟು ತೊಲಗಬೇಕು. ಮತ್ತೆ ನೀನು ಈ ಊರಿಗೆ ಬರಕೂಡುದು. ಮರಳಿ ಬಂದಿದ್ದೆ ಆದರೆ ನಿನ್ನ ಕತ್ತನ್ನು ಕತ್ತರಿಸಿ ಹನುಮಪ್ಪನ ಗುಡಿ ಮುಂದೆ ಹೋಗಲು ಬಿಡ್ತೇನೆ. ಇದೇ ನಿನಗೆ ಕೊನೆಯ ಎಚ್ಚರಿಕೆ. ಹೊರಟೋಗು, ಹೊರಟೋಗು. ದಯಾರ ಇಂಥ ಚಿಕ್ಕ ವಯಸ್ಸಿನಾಗ ಎಂತೆಂಥ ಸಮಸ್ಯೆಗಳ ಬಗೆಹರಿಸಾಕತ್ರಿ ಅಪ್ಪ. ದೊಡ್ಡ ದಯಾರಂಗ ನಿಮ್ಮ ಹತ್ರನು ದೊಡ್ಡ ಗುಣಾನ ಐತ್ರಿ. ನಿಮ್ಮಂತ ಪುಣ್ಯವಂತರಿಗೆ ದೇವರು ಮಕ್ಕಳ ಭಾಗ್ಯ ಕೊಟ್ಟಿದ್ದೆ ಪಾಪ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಲಿ ಎಂದು ನಿತ್ಯ ನಾನು ದೇವರಲ್ಲಿ ಬೇಡ್ಕೊಂತೇನ್ರಿ ಅಪ್ಪ. ಹುಟ್ಟುವ ಮಗು ನಿಮ್ಮಂಗ ದೊಡ್ಡ ದನಿಯಾಗಿ ನಿಮ್ಮಂಗ ನ್ಯಾಯ ಹೇಳು ದನಿ ಆಗಬೇಕಂತ ನನ್ನ ಆಸೆ ರೀ ಅಪ್ಪ. ಆ ಭಾಗ್ಯ ಎಂದು ಕಾಣ್ತೇನೋ ಆ ದೇವರೇ ಬಲ್ಲ. ರುದ್ರ, ನಮ್ಮ ಮದುವೆಯಾಗಿ 3 ವರ್ಷ ಕಳೆದರೂ ನಮಗೆ ಮಕ್ಕಳ ಸಂತಾನ ಭಾಗ್ಯ ದೊರಕಲಿಲ್ಲ. ಅದಕ್ಕೆ ಅದರ ಅವಶ್ಯಕತೆಯೂ ನಮಗಿಲ್ಲ. ಏಕೆಂದರೆ ಈ ಊರಲ್ಲಿರುವ
ನಮ್ಮ ಮಕ್ಕಳೆಂದು ತಿಳಿದಾರಾಯ್ತು. ನಿಮ್ಮಂತ ದೀನದಲ್ಲಿದ್ದರೆ ನಮ್ಮ ಬಂಧುಗಳು ರುದ್ರ ಮಕ್ಕಳ ಭಾಗ್ಯ ಪಡೆಯಬೇಕಾದ್ರೆ ಅದಕ್ಕೂ 7 ಜನ್ಮದ ಪುಣ್ಯ ಬೇಕು. ದೇವರು ನಮಗೆ ಯಾವ್ದರಿಂದಲೂ ಕಡಿಮೆ ಮಾಡಿಲ್ಲ. ಅರಮನೆಯಂತ ಮನೆ, 400 ಎಕರೆ ಭೂಮಿ, ಬೆಳ್ಳಿ ಬಂಗಾರ ಸಂಪತ್ತು ಸಾಕಷ್ಟು ಮನೆ ತುಂಬಿದೆ. ಇಷ್ಟಿದ್ದ ಮೇಲೆ ನಿಮ್ಮಂತ ದುಡಿಯುವ ಆಳು ಮಕ್ಕಳೇ ನಮ್ಮ ಮಕ್ಕಳೆಂದು ತಿಳಿದುಕೊಂಡರಾಯ್ತು. ಮಾತ್ರಿ ಅಪ್ಪ ಇದ್ಯಾಂತ ಮಾತಾಡ್ತೀರಿ? ನಮ್ಮ ಮಕ್ಕಳಂತ ಪ್ರೀತಿಯಿಂದ ಕಂಡ್ರು ಅವು ನಿಮ್ಮ ಮನೆ ಮಕ್ಕಳಾಗುದಿಲ್ಲ. ಈ ಮನೆಗೆ ಒಬ್ಬ ಮಗ ಬೇಕೇ ಬೇಕು. ನಮ್ಮ ಮುತ್ತಜ್ಜನಿಂದಲೂ ನಾವು ಈ ಮನೆಯಲ್ಲಿ ದುಡಿತಾ ಬಂದಿದ್ದೇವೆ. ನಮ್ಮನ್ನು ಪ್ರೀತಿಯಿಂದ ಮಕ್ಕಳ ತರ ನೋಡ್ಕೊಂಡಿದ್ದೀರಿ. ಅದಕ್ಕೆ ನಾನು ದೇವರಿಗೆ ಬೇಡಿಕೊಳ್ಳೋದು, ನಿಮ್ಗೊಬ್ಬ ಮಗ ಹುಟ್ಟಿದರೆ ಊರಲ್ಲಿರುವ ಎಲ್ಲ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸ್ತೇನೆ ಎಂದು ಬೇಡ್ಕೊಂಡ್ರಿ ಅಪ್ಪ. ನೀನು ಈ ಮನೆಯ ಆಳ ಮಗನಲ್ಲೋ, ಈ ಮನೆಯ ಮಗ ನೀನು. ನಿನ್ನಂತ ವಿಶ್ವಾಸಕ್ಕೆ ಸ್ವಾಭಿಮಾನ ಮನುಷ್ಯ ಸಿಗಬೇಕಾದ್ರೆ ಈ ಮನೆತನದ ಪುಣ್ಯವಿದೆ ರುದ್ರ, ಪುಣ್ಯವಿದೆ. ನಾನ್ ಪುಣ್ಯ ಈ ಮನೆ ಮ್ಯಾಗಿಲ್ರಿ ಅಪ್ಪ. ಈ ಮನೆ ಅನ್ನದ ಋಣ ತಿನ್ನುವ ಭಾಗ್ಯ ನಂದೈತ್ರಿ ಅಪ್ಪ. ಈ ನಿಮ್ ಋಣನ ಯಾವ ಜಲಂದಾಗ ತೀರ್ಸ್ಬೇಕ್ರಿ ಅಪ್ಪ, ಯಾವ ಜಲಂದಾಗ ತೀರ್ಸ್ಬೇಕು? ರುದ್ರ, ಈ ಜಗತ್ತಿನಲ್ಲಿ ಪುಣ್ಯ ಮಾಡಿದವರಿಗೆ ಒಬ್ಬರನ್ನು ನಾವು ಮುಟ್ಟಿಸುವ ಒಬ್ಬರು ದೇವರು ಆ ಭಾಗ್ಯ ತಂದೆ ತರುತ್ತಾನೆ. ಇರಲಿ, ನೀನು ಸ್ವಲ್ಪ ತೋಟದ ಕಡೆ ಹೋಗಿ ಬಾ. ಆದ್ರಿಂದ ನಾ ಹೋಗಿ ಬರ್ತೇನೆ. ಮಾದೇವಿ, ಎಲ್ಲಿಗೆ ಹೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸ್ಕೊಂಡು ಬಂದೆ. ತೆಗೆದುಕೊಳ್ಳಿ, ದೇವರ ಪ್ರಸಾದ ಬಂದ. ಮಾದೇವಿ, ದಿನನಿತ್ಯ ದೇವರ ಗುಡಿಗೆ ಹೋಗಿ ಅಭಿಷೇಕ ಮಾಡಿಸಿಕೊಂಡು ಬರುತ್ತಿರುವೆಯಲ್ಲ, ಯಾಕೆ? ದೇವರ ಹತ್ತಿರ ಏನಾದರೂ ಹರಿಕೆ ಬೇಡಿಕೊಂಡಿರುವೆಯಾ? ಹೌದು ರೀ, ನಿಮ್ಮಂತ ಪುಣ್ಯವಂತ, ನೀತಿವಂತ, ಗುಣವಂತ ನನ್ನ ಗಂಡನಾಗಿ ಸಿಕ್ಕಿತ್ತು ನನ್ನ 7 ಜನ್ಮದ ಪುಣ್ಯ ಅಂತ ತಿಳ್ಕೊಂಡಿದ್ದೀನಿ. ನಾವು ಮದುವೆಯಾಗಿ 3 ವರ್ಷ ಗತಿಸಿದ್ರು ನಮಗೊಂದು ಮಗು ಹುಟ್ಟಲಿಲ್ಲ. ಆದಷ್ಟು ಬೇಗನೆ ಸಂತಾನ ಭಾಗ್ಯ ದೊರೆಯಲಿ ಅಂತ ನಿತ್ಯ ನಾನು ದೇವರಿಗೆ ಅಭಿಷೇಕ ಮಾಡಿಸ್ತಾ ಇದ್ದೀನಿ. ನಮಗೊಂದು ಮಗು ಆದ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ರೀ, ಸಾರ್ಥಕವಾಗುತ್ತೆ. ನೋಡು ಮಾದೇವಿ, ಇಲ್ಲದ ಆಸೆಗಳನ್ನು ಕೈ ಬೀಸಿ ಕರೆದು ಮನಸ್ಸಿಗೆ ಭಾರ ಮಾಡಿಕೊಳ್ಳಬೇಡ. ಈ ಕಲಿಯುಗದಲ್ಲಿ ಮುಂದೆ ಹುಟ್ಟುವ ಮಕ್ಕಳು ಹೆತ್ತವರ ಮನೆತನಕ್ಕೆ ಮುತ್ತುಗಳು ಆಗಬಹುದು, ನವರತ್ನಗಳು ಆಗಬಹುದು. ಒಂದು ವೇಳೆ ತಪ್ಪಿ ನಡೆದರೆ ಹುಟ್ಟಿದ ಮಕ್ಕಳೇ ಹೆತ್ತವರ ಮನೆತನಕ್ಕೆ ಕುತ್ತು ಆಗಬಹುದು, ಕತ್ತನ್ನೇ ಕೊಯ್ಯುವ ಕಟುಕರೂ ಆಗಬಹುದು. ಬಯಸಿ ಬೇಡುವುದು ಬೇಡ ಮಾದೇವಿ. ಬರುವ ಭಾಗ್ಯವಿದ್ದರೆ ತಾನಾಗಿ ಬರಲಿ. ದೇವರಲ್ಲಿ ಹರಕೆ ಬೇಡುವ ಬೈಕೆಯನ್ನು ಇಲ್ಲಿಗೆ ನಿಲ್ಲಿಸಿ ಬಿಡು. ಯಾಕ್ರಿ ನಿಮ್ಗೆ ಆ ದೇವ್ರ ಮೇಲೆ ಇಷ್ಟೊಂದು ಕೋಪ? ನಿತ್ಯ ನಾನು ಆ ದೇವರಿಗೆ ಅಭಿಷೇಕ ಮಾಡಿದ್ರೆ ವ್ಯರ್ಥವಾಗಬಹುದು ಅಂತ ನೀವು ತಿಳ್ಕೊಂಡಿದ್ದೀರಾ? ಖಂಡಿತವಾಗೂ ಇಲ್ಲ. ಇಂದಲ್ಲ ನಾಳೆ ಆದ್ರೂ ನನಗೊಂದು ಮಗು ಹುಟ್ಟುತ್ತೆ. ಅವನೇ ಈ ಮನೆಗೆ ನಂದ ದೀಪವಾಗ್ತಾನೆ. ಅವನು ನಿಮ್ಮ ಹಾಗೆ ದೊಡ್ಡ ಗುಣ ಹೊಂದಿ ದೊಡ್ಡ ಕೀರ್ತಿ ತರ್ತಾನೆ ಈ ನನ್ನ ಮನೆಗೆ. ಈ ನನ್ನ ಆಸೆ ಪೂರೈಕೆ ಆಗೋದಿಲ್ಲ, ಯಾವ ಸಂದೇಹವಿಲ್ಲ ಸ್ವಾಮಿ. ನಿನ್ನ ಆಸೆ ಪೂರೈಸಲು ಮೊದಲು ದೇವರು ಕಣ್ಣು ತೆರಬೇಕಲ್ಲ. ಆ ದೇವರು ಈ ಕಣ್ ತೆರೆದಿದ್ದನ್ರಿ.
ಅಂದರೆ ನೀನು ಹೇಳುವ ಮಾತು ಅಂದ್ರೆ ನಾನೀಗ ನಾನೀಗ ಆ, 3 ತಿಂಗಳ ಗರ್ಭಿಣಿ. ಮಾದೇವಿ ಈ ಮಾತು ಸತ್ಯನಾ? ಹಚ್ಚಿ ಕೇಳ್ಬಿಡ್ರಿ, ನಂಗೆ ನಾಚಿಕೆ ಆಗುತ್ತೆ. ಮಾದೇವಿ, ಹಿಂದೆ ನೀನು ಎಷ್ಟೋ ಸಲ ನಾಚಿಕೊಂಡಾಗ ನನ್ನ ಮನ ಬರೀ ನಗುತ್ತಿತ್ತು. ಆದರೆ ಇಂದು ಈ ನಿನ್ನ ನಾಚಿಕೆಯ ಸೌಂದರ್ಯವನ್ನು ಕಂಡು ನನ್ನ ಹೃದಯದ ತಂತಿ ಸ್ವತ್ತ ಸರಗಳಿಂದ ಮೀಟಿದಂತಾಗ್ತಾ ಇದೆ. ಮಾದೇವಿ, ನನ್ನ ಮನ ಕೂಗುತ್ತಿದೆ. ಮಾದೇವಿ, ನನ್ನ ಮನ ಕೂಗುತ್ತಿದೆ. ಏನೆಂದು? ಬೇಗನೆ ನಿನ್ನನ್ನು ಅಪ್ಪುರು ಛೀ, ಹೋಗ್ರಿ. ಯಾರಾದ್ರೂ ನೋಡಿದ್ರೆ ಹೇಗೆ ಅಂತ. ನನಗಾಗಿ ನಿನಗಾಗಿ ಕೊನೆವರೆಗೂ ಬದುಕಬೇಕು. ನನ್ನದೇ ನೀ ಬಾರೆ, ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಬಂದು ನೀಡು, ಸಿಹಿ ಮುತ್ತಿನ ಕಾಣಿಕೆ. ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ. ನೀ ಬಾರೆ ನನ್ನ ಸನಿಹಕ್ಕೆ, ಸಿಹಿ ಮುತ್ತಿನ ಕಾಣಿಕೆ. ನೀ ಬಾರೆ ನನ್ನ ಸನಿಹಕ್ಕೆ.
ಏನು ಉಡಾಳ ಹುಡುಗರದವ್ರು ಚಿಕ್ಕುಂಬ್ಯಾಗ ಅಂತೀನಿ ನಾನು ಕರಲೆ ಅದೇನು ಹೊಟ್ಟೆ ಅಂದ್ರೆ ಸಾಕೊಂಡ ಹಿಂಡ್ಗದ್ನ ಗಂಡ ಹುಡುಗರು ಬೆನ್ನ ಹತ್ತಾರೆ ನನ್ನ ನೋಡಿ ಸುಮ್ಮನೆ ಇರ್ತಾರೇನು ಅದೇ ಇಲ್ಲ ಒಬ್ಬ ಕಣ್ಣು ಹಿಡಿದ್ನಂದ್ರೆ ಒಬ್ಬ ಸೊನ್ನಿ ಬರ್ತೇನು ಶೆಡ್ಡಿಗೆ ಗ್ಯಾಟಿಲ್ಲ ಹಿಂಗಂತಾರೆ ಸುಮ್ಮಿದ್ರ ಹಳ್ಳಿ ಹೋಗೋದೆ ಬಾ ಹಳ್ಳಕ್ಕಂತಾರೆ ಅವನವನ್ನ ಎಂತ ಗಂಡದ ಸಂಬಂಧ ನನಗಂದ್ರೆ ಸಾಕಾಗೋಗೈತಿ ಆದ್ರೆ ಅವ್ರು ಯಾಕೆ ಹಿಂಗ ಮಾಡ್ತಾರ ಇದು ನನಗೂ ತಿಳಿಯಬಲ್ದು ಇವ್ರು ಯಾಕೆ ಹಿಂಗ ಮಾಡ್ತಾರಂತೇಳಿ ನಾನು ರಾತ್ರಿ ಮನೆಯಾಗ ಕೌದ್ಯಾಗ ಮುಕ್ಕೊಂಡು ವಿಚಾರ ಮಾಡಿದೆ ಅವ್ರು ಮಾಡೋದು ನೋಡಿ ನನಗೂ ಈಗ ನನಗಾಗ್ಬೇಡ್ರೆ ಪಟ್ನ ಯಾವ್ದಾರ ಹುಡುಗ ನೋಡಿ ಮದುವೆ ಮಾಡ್ಕೋಬೇಕು ಆದ್ರೆ ನನ್ನ ಮದುವೆ ಆಗೋ ಗಂಟ ಈ ಚಿಕ್ಕುಂಬಾಗ ಯಾವ ಗಂಡ ಸದನ ನಂಬಲಿಲ್ಲ ಹುಡುಗ್ಯಾರ ಚಿಕ್ಕಂದಿ ನನ್ನ ನಂಬಲಿಲ್ಲ ಹುಡುಗ್ಯಾರ ನಿಮ್ಮಂತರ ಕಣ್ ಕಡೆನ ನಿಂತಲ್ಲಿ ಎದ್ದು ಬೀಳ್ತೈತಿ. ಗಂಡು ಮಗು ಯಾವ್ಲೇ ಏನದು ನಿಂದು ಎತ್ತಿ ನಿಂದಿರೋದು ತಲಿಯಾಣ ಮುಳ್ಳ ಯಾಕ ಊರಾಗ ಯಾರು ಹಿಡ್ಕೊಂಡು ಜಾರ್ಜಾರ್ಸಿ ಓದಿಲ್ಲ ನೀನು ಯಾಕೆ ಯಾರು ಓದಿತಾರಣ್ಣ? ಓದಿಸ್ಕೊಳ್ಳೋಂತ ಕೆಲಸ ಇನ್ನೂ ಏನು ಮಾಡಿಲ್ಲ. ದಿನಂತ 10 ಹುಡುಗಿಯರ್ನ ಮೇಂಟೈನ್ ಮಾಡೋ ಶಕ್ತಿ ಐತಿ. ಯಾವಾಗ ಓದ್ಯಾಕ ಬಂದಿಲ್ಲ ದಕ್ಕಿಸ್ಕೊಳ್ಳೋಂತ ಶಕ್ತಿ ನನ್ನ ಹತ್ರ ಐತಿ. ಅಂತ ಉದ್ಯೋಗ ನಾ ಮಾಡ್ತೇನೆ. ಅಂತ ಉದ್ಯೋಗ ನೀ ಏನು ಮಾಡ್ತೀಯ?
ನಿಮ್ಮಂತ ಸುಂದರ ಚೆಲುವ್ಯಾರಿಗೆ ಟ್ಯೂಷನ್ ಹೇಳು ಮಾಸ್ತರ ಅಂದ್ರ ಟೀಚರ್ಸ್ ಕಲ್ತ್ರು ನೌಕರಿ ಸಿಗ್ಲಾರ್ಕ ಈ ಊರಿಗೆ ಟ್ಯೂಷನ್ ಹೇಳಾಕತ್ ಬಂದೇನಿ. ಇನ್ನೂ ಯಾವ ಊರು ಸಿಕ್ಕಿಲ್ಲ, ಪಟ್ ಸಿಕ್ಕಾಕಿ ನೀನ. ತಡಿ ಒಂದ್ ಸ್ವಲ್ಪ ಹೇಳ್ತೇನೆ. ನನ್ನ ಕೈಯಾಗ ಕಲಿತ್ ಎಂತೆಂತವ್ರು ಶಾನ್ಯಾರ ಗೊತ್ತಿದ್ರ? ಯವ್ವಾ ಎಂತೆಂತ ನಮ್ಮ ಮಠದಾಗಿರೋ ಉಗಾರ ಮಲ್ಲಪ್ಪಜ್ಜ ಹಗಲು ರಾತ್ರಿ ಕಲತ್ ಎಲ್ಲ ಮುಡುಕ್ 1200 ರೂಪಾಯಿ ಹೂ ಮಾರ್ಕೊಂಡ್ ಬರ್ತಾನೀಗ. ಅದು ಅಲ್ದ ನಮ್ಮ ಮಾರುತಿ ಮಠದಾಗ ಇರ್ತಾನ. 10 ನಾಯಿಗಳು ಬಡ್ದಾಗ 10 ನಾಯಿ ಹಿಂಗೇಸರ ಮಾಡೋ ಡಾಕ್ಟರ್ ಆಗಿ ಫೇಮಸ್ ಡಾಕ್ಟರ್. ಅದು ಅಲ್ದ ನಮ್ಮ ಗಿಡ್ ಪ್ರಕಾಶಿ ಗಾಡಿ 3 ಗಾಡಿ ಮೇಂಟೈನ್ ಮಾಡ್ತಾನ ನಮ್ಮ ನಾಶನಾರ್ ಕಲ್ಲಪ್ಪ. ಅವ ಹೌದು ಅನ್ನೋ ಅಂತ ಫೇಮಸ್ ಆಗ್ಯಾನ. ಇನ್ನೊಂದೇ ತಡಿ ನಮ್ಮ ನದಾಗ ತಾಯಿ ಮಾಲಕ ನಾವು ನಮ್ಮ ಗರಿಗಪ್ಪ ಆವ ದಿನ ಗಳೆ ಒಡೆದು ಒಂದು ದಿನಕ್ಕೆ 2,000ದಿಂದ 4,000 ತನ್ನ ಮನೆ ಹೋಗ್ತಾನ. ಅಂದಾಗ ನೀ ಏನ್ ಮಾಡ್ತೀವಿ ಉದ್ಯೋಗ? ನಾ ಏನು ಉದ್ಯೋಗ ಮಾಡ್ಲು? ಅವನವನ ಉದ್ಯೋಗ ಇದ್ದವನ ಮಾಡ್ಕೋಬೇಕಂತ ಒಂದು ಚಿಕ್ಕುಂಬೆ ಕಾಲು ಬಿಟ್ಟಿನಿ. ಅವಾಗಿಂದನೇ ಹುಡುಕಾಗತ್ತೀನಿ. ಒಬ್ಬ ಗಂಡಸರ ನನ್ನ ಕಣ್ಣಿಗೆ ಬಿದ್ದಾನು. ಒಟ್ಟ ಕೇಳಬೇಡ, ನನ್ನ ಮದುವೆಗ ಗಂಡಸ್ತನ ಈ ಊರಾಗ ಯಾರಿಗ ಇಲ್ಲ ಐತಿ. ಆದ್ರೆ ಇದ್ರು ನನ್ನ ಒಲ್ಲೆ ಅಂತಾರ. ಯಾಕೆ ಒಲ್ಲೆ ಅಂತಾರ ಅವ್ರ? ನಾ ಸಾಲಿ ಕಲೀಲಾರ್ದಕ್ಕ. ಸಾಲಿ ಕಲೀಲಾರ್ಕ ಇಷ್ಟು ಟಿಕ್ ಟಾಪ್ ಹಾಕಿ ಅಂದ ಮ್ಯಾಲ ಯಾಕ ಸಾಲಿ ಕಲ್ತಾರ ಇಷ್ಟ ಪ್ಯಾಶನ್ ಮಾಡ್ಬೇಕಂತೇಳಿ ಯಾ ದನದ ಸಾಲಿಗಾರ ಬರ್ದಾರ ಹಂಗಲ್ಲೇ ಹುಡುಗಿ. ನೀನು ನೋಡಿದ್ರ MBBS ಕತ್ತಿರ್ಬೇಕು ಅನಸ್ತತಿ. ನೀ ನೋಡಿದ್ರ ಬರೀ 0 ಅಂದಂಗ ಕಲಿತೀನಿ ನಂತರ ಎತ್ತು ಬೇಡ ಎತ್ತಾಕೋಬೇಡ, ತಡ್ಕೊಳ್ಳೋ ಶಕ್ತಿ ಬೇರೆ ಕೊಟ್ಟಿಲ್ಲ. ಅರ್ಧಮರ್ಧ ಮುಗ್ದೈತಿ. ಗಾಡಿನ ಇನ್ನೂ ಏನ್ ಮುಗಿದೈತಿ ಹಂಗಂದಿ ಏನ್ ಅರ್ಧ ನಾನೇ ಇಳಿಸೋಕಿನಿ. ಒಟ್ಟ ಚಿಂತೆ ಮಾಡ್ಬೇಡಿ. ಏನ್ ಮುಗಿಸ್ತಿ ಮುಗಿಸಿ ಹುಡುಗರೆಲ್ಲರೂ ಆಂಟಿ ಲವರ್ಸ್ ಆದ್ರ ನಾ ಇವತ್ತಿನ ಅಂಕಲ್ ಲವರ್. ಇವತ್ತ ಬಿಡಂಗಿಲ್ಲ. ಬಾಳ ಚಲೋ ಆತ ಬಿಡ್ರಿ. ನನಗೂ ಸಾಲಿ ಕಲಿಬೇಕು ಅಂತ ಬಾಳ ದಿನದಿಂದ ಬಾಳ ಆಸೆ ಇತ್ತು. ಹೆಂಗಿದ್ರು ದೇವ್ರು ಕೊಡಿಸ್ಕೊಟ್ಟಂಗ ನೀವ ಬಂದಿರಿ. ಇವತ್ತ ನಿಮ್ಮಿಂದನೇ ಶುರು ಆಗ್ಲಿ. ನೀವ್ ಹೆಂಗ್ ಕಲಿಸ್ತಿರಲ್ಲ ನಾ ಹಂಗಂಗ ಶುರು ಮಾಡ್ತೇನೆ ಅಂತ್ರಿ. ನೀ ಏನ್ ಕಲಸಂತಿ ಹಂಗ ಕಲಿಸ್ತೇನೆ. ನೀ ಚಂದ ನನ್ ಸೀದಾ ನಿಂದ್ರ ಆಯ್ತು. ನಾ ಏನಿ ಬಿಗಿ ಅಂತ ನೀ ಈಗ ಅದನ್ನ ಮೊದಲ್ ಬಿಡ್ರಿ. ಮೊದಲ್ ನಿಮ್ ಹೆಸರೇನು ಹೇಳ್ರಿ? ನಮ್ಮ ಹೆಸರು ನಿಂದ ಇದು ಮರ್ತಿದ್ನಲ್ಲ ನನ್ನ ಹೆಸರು ನಾ ಅಲ್ಲಿ ಹಿಡ್ಕೊಂಡ್ ಬರ್ತೀನಿ. ಚಿಂತೆ ಮಾಡಬೇಡ. ನನ್ನ ಹೆಸರು ನೀನು ಮೂಗದಾನ ನನ್ನ ಕೈಯಾಗ ಬೋರ್ರಿ. ನನ್ನ ಹೆಸರು ಕೇಳಿ ಹೇಳ್ತ ತಡಿಯತ್ತ. ನನ್ನ ಹೆಸರು ನರ ಹರಿ. ಯವ್ವ ನರ ಹರಿ ಇದೆಂತ ಹೆಸರು ಮರಿ? ಯಾರ್ದಾರ ನರಗಿರ ಹರಿದಿದ್ದೇನು? ನಾ ಇಲ್ಲ, ನಾ ಯಾಕೆ ಕರ್ಯಾಕ ಹೋಗಿ ಯಾರ್ದಾರ ನರಾಗಿರ? ಯಾರ್ದಾರ ತೊಗಲ್ಗಿಗಲ ಹರಿದಿದ್ದೇನು? ಇಲ್ಲ. ಮತ್ ಯಾರ್ದಾರ ಹಂಗಿ ಗಿಂಗಿ ಹರಿದಿದ್ದೇನು? ಯಾರ್ದಾಕ ನರ ಹರಿಯಾಕ ಹೋಗಿ? ನಮ್ಮಪ್ಪ ನಮ್ಮವ್ವ ಇಟ್ಟ ಹೆಸರ ನರ ಹರಿ. ಅಂದಂಗ ನಿನ್ನ ಹೆಸರು? ನನ್ನ ಹೆಸರು ಈಗ ಹೇಳ್ತಿ ನೋಡು. ನಾ ಹೇಳೋ ಕಡ್ದಕ್ಕ ನಮ್ಮ ರವಿ ಅಲ್ಲ ಎದ್ದದ ಕುಣಿತಾನ. ಹಾಡ್ಲ ಸುಂದರಿ ಎಂತ ಸುಂದರವಾದ ಹೆಸರು. ಶುರು ಮಾಡ್ಯ ಇವತ್ತಿಂದ ನಿನಗ ಹೆಂಗದ ಶುರು ಮಾಡೋದು? ಹಿಂಗನ ಅಲ್ಲ ಟೂಸೇಲ್ ನೀ ತಿಳ್ಕೊಳಕ್ ಹೋಗ್ಬೇಡ. ಆತಾತ್ರಿ ಶುರು ಓ ಏನದು ಮಾಡೋದು? ಶುರು ಮಾಡೋದು ಟೂಸೇನ ಟ್ಯೂಷನ್ ರೀ. ಮತ್ತ ಹಂಗ್ರಿ ಅವ್ನಿ ಕೌನ್ಸ್ನಾಗ ಇಟ್ಟು ಕೊಟ್ಟು ನೋಡ ನಾನು ಅಂದಂಗ ಅನ್ಬೇಕು ನೀನ. ಆಯ್ತು.
ನಾ ಎಲ್ಲಿ ಬಿಗಿ ಅಂತಾನೆ ಅಲ್ಲಿ ಬಿಗಿ ಅಣಬೇಕು, ನಾ ಎಲ್ಲಿ ಸರಳ ಅಂತಾನೆ ಅಲ್ಲಿ ಸರಳ ಅನ್ಬೇಕ. ಆಯ್ತು ರೀ, ನೀವ್ ಹೆಂಗ್ ಅಂತೀರಲ್ಲ ಹಂಗ ನೀವೆಲ್ಲಿ ಟೈಟ್ ಹಿಡಿತೀರಿ ಅಲ್ಲಿ ಟೈಟ್. ಇನ್ನೂ ಕಲಿಸಿರ್ತೀವಿ ಹಂಗ ಆದಾಗ ನನ್ನ ಎದುರಿಗೆ ಸೀದಾ ನಿಂದ್ರ. ಸೀದಾ ನಿಂದ್ರಲ್ಲ. ಏನು ಅವಸರ ಏಡೈತೆ ಎತ್ತು ಬೇಡು ಮಾರಾಯ, ಎತ್ತಕ್ಕಿನ ಪುರ್ಸತಿ ಇಲ್ಲ, ನೀ ಕುಂತ ಬಿಟ್ಟಲ್ಲಿ ಕೇಳಕ ಎತ್ತಾಕೋರ ಹೋಗ್ಲಿ ಹೋಗಿ ಗಡ್ಡಿಗೆ. ಇಲ್ಲಿ ಕುಂತ ಮಂದಿ ಏನ್ ತಿಳ್ಕೊತಾರ ಎತ್ತಿರ, ಅವ್ಗ ಕುಂತವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ನಾನು ಸೀದಾ ನಿಂದ್ರ ಲೇಟ್ ಆಗೈತಲ್ಲ, ಒಂದು ಜಂಪ್ ಮುಗಿಸೇ ಬಂದಾರ ಅವ್ರು ಇಲ್ಲಿ ಬರ್ಬೇಕಾದ್ರ. ಕೇಳ್ಬೇಕಾರ ಅವ್ರನ್ನ ಇಲ್ಲೇನೋ ನೋಡು ತಿಂಡಿ ಗಡಿ. ಅಲ್ಲ ಅವ್ರು ಮುಗಿಸಿ ಬಂದ್ರು ಇನ್ನೂ ಈಗಿನ ಹುರುಪೋಳಿ ಮಾತು ಶುರು ಮಾಡ್ರಿ. ನಾನು ನೋಡ ರಾಗ ಚೇಂಜ್ ಮಾಡು, ಅದು ಹಂಗಲ್ಲ. ರಾಗ ಚೇಂಜ್ ಆಗ್ಬೇಕದು. ಅಲ್ಲ ಏ ಮಾಸ್ತರ್ ಇವ ನಾವು ಬರ್ತಾರ ನೀವ್ ಬರ್ತಾರ ನಾನು ಬಿಟ್ಕೊಟ್ಟ ತಪ್ಪಾತ್ರಿ ನೀವನ್ರಿ. ನಂಗ್ ಮೂಡ ಬರೋಲ್ದು, ಮತ್ ನಾನು ಸಾಲಿಗೆ ನಿಂಗೆ ಸೇರ್ಸ್ಬೋದು ಕಲಿಯಾಕ ಮೂಡ ಬರೋಲ್ದು ನನಗ. ಹೆಂಗ ಅನ್ನೋದು ನಾ ಹೇಳ ನಿನಗ ಸರಿಯಾಗಿ ಇದು ಗೊತ್ತಿಲ್ಲ, ಇವಂಗ ರಾಗ ಗೊತ್ತಿಲ್ಲ. ನಾ ರಾಗನ ಹರಿದು ಕೊಡ್ತೀನಿ, ನನಗೆ ಕೇಳಿ ಈಗ. ಬ್ಯಾಡ ಅದು ಮಾಡಾಕ್ ಹೋಗ್ಬೇಡ. ಇಲ್ಲ ಮೂರೋ ತಡ್ಕೊಳ್ಳೋ ಮಂದಿ ಆಗಲ್ಲ ಹೆಂಗ್ ಮಾಡಿದೆ ಅಂದ್ರ ಸರ ಸಾಲಿ ಕಲಿಯ. ಮತ್ತೇನಿದು ಮತ್ತೆ ಹಿಂಗ ಹಂಗ ಮಾಡಿದ ತಡ್ಕೋತಾರ ಅವ್ರ. ನಿನಗ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂತ ಹೇಳು. ನಾನು ತಡ್ಕೊಂಡಲೇ ಅದು ಸುಮ್ಮನೆ ನಿಂತ ನೀ ಸ್ವತಃ. ನೀ ಹೆಂಗ್ ಹೇಳ್ತೀವಿ ಹೇಳು. ಗಂಭೀರವಾಗಿ ಹೇಳ್ತಾನೆ ಕೇಳ. ಮತ್ತೆ ನೀವು ಬಡದಂಗ್ ಮಾಡ್ತಾನಲ್ವ ಮತ್ತೆ. ಗಂಭೀರವಾಗಿ ಹೇಳ್ತಾನೆ. ಆತ ಸಂತೋಷ ಸಂತೋಷದಿಂದ ಹೇಳ. ನಂಗಿದು ಬೇಡ ಮಾಸ್ತರ. ಇನ್ನೊಂದ್ ನಮ್ಮನೆ ಐತಲ್ಲ ಅದನ್ನ ಹೇಳ್ಕೊಡ. ಇನ್ನೊಂದ್ ನಮ್ಮನಿ ಹೇಳಾಕ ಇನ್ನು ತಡ್ಕೊಳ್ ಶಕ್ತಿನ ನಿನಗಿಲ್ಲ. ಅದು ಭಾರಿ ಇಂಪಾರ್ಟೆಂಟ್ ಐತೆ. ಹೆಂಗೈತಿ ಅದ ಹೆಂಗ? ಅದು ನೀ ಬಾಸ್ ತಪ್ಪೈತೆ, ನೀ ಚೆನ್ನಾಗಿ ಅನ್ಬೇಕ. ನೀ ಹೆಂಗೈತಿ ಹಂಗ ಅಂತೀನಿ ಮಾಸ್ತರ. ಹಳ್ಳಿ ಮೇಷ್ಟ್ರಿ ಏನಾತ ನಿನಗ? ತಡ್ಕೋ ಅಳಿಬೇಡ ತಡ್ಕೋ. ಮೊದಲು ಬಿರ್ಸತೈತಿ, ಬರ್ಬೋತ ತಾಣ ಸರಳಕತಿ. ತಡ್ಕೋ ಮೊದಲು ಬಿರ್ಸತೈತಿ. ಮುಂದಕ್ಕೆ ಹೆಂಗಾಗತೈತಿ? ಹೆಂಗಂದ್ರ
ಝುಮ್ ಝುಮ್ ಅನ್ನೋದು. ಝೂಮ್ ಅಂದ್ರ ಸಟ್ಟ ಮನೆಗೆ ಹೋಗಿ ಖಾರ ಉಪ್ಪು ಕಲ್ಸ್ಕೊಂಡ ತಿಂದು ಬಿಡ ನಿನ್ನ ಮೈಯಾನ ಜಡ್ ಕ್ಲಿಯರ್ ಆಕತ್ತೆ. ಯವ್ವ ಉಪಕಾರ ತಿಂದ್ರೆ ಉರಂಗಿಲ್ಲ. ಏನು ಉರಿತೈತಿ ನಿಂದ ಬಾಯ ಬಾಯ ನಾ ಬ್ಯಾರೆ ಮಾಡಿದ್ನಳ. ನೀವು ಹಾಕಿ ಬಿಡು, ಅದಕ್ಕೇನಂತ. ನಡೆ ಮಾಸ್ತರ, ನೀ ಯಾವ ಮಾಸ್ತರ್ಲಿ ಪಾಠ ಹೇಳಿಕೊಡ್ತೀನಿ ಅಂತೇಳಿ ನಮ್ಮನೆ ಮಯ್ಯ ಕರೆಂಟ್ ಪಾಸ ಮಾಡಾಕತ್ತಿದ್ದಿ. ನಾವಲ್ಲ ಹೋಗ್ಲ ಆಯ್ತಾ ಮಾಸ್ತರ, ಇಲ್ಲಿ ಬೇಡ. ಅವ್ರು ಅನ್ಬೇಕು ನಿನ್ನ ಗಟ್ಟಿ ಬೇರೆ ಇವತ್ತಿಂದ ಚಲೋ ಮಾಡ್ಲ ನನ್ನ ಪ್ರೇಮದ ಪಾಠ. ಶುರು ಮಾಡ್ರಿ, ಇವತ್ತಿಂದನೇ ಶುರು ಮಾಡ್ರಿ ನಿಮ್ ಪ್ರೀತಿ ಪಾಠ. ಮತ್ತೆ ಕಡೆ ನಿಜ ಹೇಳ ಪ್ರೇಮ ಗೆಳತಿ, ಕಿವಿ ಕೊಟ್ಟ ಕೇಳ ಗೆಳತಿ, ಪವಿತ್ರ ನಮ್ಮ ಪ್ರೀತಿ, ನನ್ನ ಮರೆತು ನೀ ಹೆಂಗ ಇರ್ತಿ, ಈ ಜೀವನ ಹೆಂಗ ಗಳಿತಿ ಒಂದು ರೂಪ. ಮಾಸ್ತರ್ ಪಾಠ ಮಾಸ್ತರ್ ಚಲೋ ಇದ್ನ ಪಾಠ. ಈಗ ಒಳಗೆ ಹೋಗಿ ನಾವು ರೆಡಿ ಮಾಡ್ತೀವಿ ನೋಡಿ, ಹೆಂಗ್ ರೆಡಿ ಮಾಡ್ತೀವಿ. ಮತ್ತೆ ಬಲ್ಲ ಇಲ್ಲ ರೆಡಿ ಅಲ್ಲ ಏನ
ಬಳಿಕರಿಗೆ ಕಿವಿಯಾಗ ಚುಮುಕಿ ಎಲ್ಲರ ತಂದೆಯ ಹುಡುಕಿ ಒಂದು ರೂಪ ಕಿವಿಯಾಗ ಚುಮುಕಿ ಎಲ್ಲರ ತಂದೆಯ ಹುಡುಕಿ ಕಲಕಲಕಲವಾಗಿ ಕತ್ತಲದಾದು ಕಮಲಾಗಿ ಕಲಕಲಕಲವಾಗಿ ಕತ್ತಲದಾದು ಕಮಲಾಗಿ ಹುಡುಗನಿಗೆ ಕಿವಿಯಾಗ ಚುಮುಕಿ ಎಲ್ಲರ ತಂದೆಯ ಹುಡುಕಿ ಹುಡುಗನಿಗೆ ಕಿವಿಯಾಗ ಚುಮುಕಿ ಎಲ್ಲರ ತಂದೆಯ ಹುಡುಕಿ ಸಾಕ್ಪ ನೀವ್ ವರ್ಷಕ್ಕ ನಾಟಕ ಆಡ್ತಿ ನಾವು ಕಣ್ಣಾಗ ಎಣ್ಣೆ ಹಾಕೊಂಡು ನಾಟಕ ಕಲಿಬೇಕಾರ ರಗಡಾಗಿರ್ತೈತಿ ಬಾ ನೀ ಕುಡುದ್ರ ನಾವು ಮುಂಜಾನಾಗ ಮಾಮ ಮಾನಸಿಕ ಆಗ್ಬೇಡಿ ಆ ಇನ್ನೊಬ್ಬರ ನಡಿ ನಡಿ ಇನ್ನೊಂದು ಇನ್ನೇನು ಮಾಡುತ್ತೆ